ಬನ್ನಂಜೆ ಬಂಧುಗಳಿಗೆ ನನ್ನ ನಮಸ್ಕಾರ. ಬನ್ನಂಜೆ ಗೋವಿಂದಾಚಾರ್ಯರನ್ನು ಕುರಿತು ಮಾತನಾಡೋದು ಅಷ್ಟೊಂದು ಸುಲಭದ ಕಾರ್ಯ ಅಲ್ಲ ಅಂತ ನಾನಾದರೂ ಭಾವಿಸಿದ್ದೇನೆ. ಆದರೆ ಒಬ್ಬ ಪತ್ರಕರ್ತನಾಗಿ ಬನ್ನಂಜೆಯವ್ರನ್ನ ನಾನು ಹ್ಯಾಕ್ ಕಂಡುಕೊಂಡೆ ಅನ್ನುವಂಥ ಒಂದು 3-4 ಸಂಗತಿಗಳನ್ನು ಮಾತ್ರ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಅನೇಕ ಪ್ರವಚನಕಾರರನ್ನು ಕೇಳಿದ್ದೇನೆ. ಇವರೆಲ್ಲ ಪ್ರವಚನಕಾರರಿಗಿಂತ ಅಂದರೆ ನನ್ನ ತಾರುಣ್ಯದ ದಿನಗಳಲ್ಲಿ ನಾನು 22ನೇ ವಯಸ್ಸಿನಲ್ಲಿರುವಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನ ಕೇಳಿದ ನಂತರ ಯಾವ ಭಾವನೆ ನನ್ನಲ್ಲಿ ಇತ್ತೋ ಈಗ 40-45 ವರ್ಷ ನಂತರ ಅದೇ ಭಾವನೆ ಇದೆ. ದೇರ್ ಕ್ಯಾನ್ ನಾಟ್ ಬಿ ಎನಿ ಸ್ಲ್ಯಾಂಗಿಂಗ್ ಮ್ಯಾಚ್ ಫಾರ್ ಬನ್ನಂಜೆ ಗೋವಿಂದಾಚಾರ್ಯ ಆ್ಯಸ್ ರಿಗಾರ್ಡ್ಸ್ ಪ್ರವಚನ ಇಸ್ ಕನ್ಸರ್ನ್. ಇದನ್ನು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅವರ ಪ್ರವಚನದಿಂದ ಎಷ್ಟೊಂದು ಪ್ರಭಾವಿತನಾದ ಅಂತಂದರೆ ಅದು ಲಾಸ್ಟಿಂಗ್ ಇಂಪ್ಯಾಕ್ಟ್ ಅಂತಾರಲ್ಲ ಅಥವಾ ಲಾಸ್ಟಿಂಗ್ ಇಫೆಕ್ಟ್ ಅಂತಾರಲ್ಲ, ಆ ರೀತಿ ನನಗೆ ಆಗೋಗ್ಬಿಡ್ತು. ಆ ಕಾರಣದಿಂದಾಗಿ ಸ್ವಲ್ಪ ಶಾಸ್ತ್ರ ಸಾಹಿತ್ಯದಲ್ಲಿ ಸ್ವಲ್ಪ ನನಗೆ ಆಸಕ್ತಿ ಉಂಟಾಗಲಿಕ್ಕೆ ಶುರುವಾಯಿತು. ನನ್ನ ಪತ್ರಿಕೋದ್ಯಮದ ಬರವಣಿಗೆಗೂ ಕೂಡ ಅದು ಪೂರಕವಾಯಿತು ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, 4 ಮುಖ್ಯ ಅಂಶಗಳನ್ನು ನಾನು ಅವರ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನಗಳಲ್ಲಿ ನಾನು ಕಂಡುಕೊಂಡಿದ್ದೇನೆ. 1 ಧಾರ್ಮಿಕತೆ, 2 ಆಧ್ಯಾತ್ಮಿಕತೆ, 3ನೇದ್ದು ವೈಚಾರಿಕತೆ, 4ನೇದ್ದು ವೈಜ್ಞಾನಿಕತೆ. ಇವು 4 ಅಂಶಗಳು ಎಷ್ಟೊಂದು ಸೊಗಸಾಗಿ ಎಷ್ಟೊಂದು ಸಾಮರಸ್ಯದಿಂದ ಮೇಳೈಸಿವೆ ಅವರ ಪ್ರವಚನಗಳಲ್ಲಿ ಅನ್ನೋದು ನನಗೆ ಭಾಳ ಆಶ್ಚರ್ಯಕರವಾಗಿ ಕಾಣುತ್ತದೆ. ಅವರು ನಾವೇನು ವಿಷಯಗಳು ಪಾರಂಪರಿಕವಾಗಿ ನಾವೇನು ನಂಬ್ಕೊಂಡು ಬಂದಿದ್ವಿ ಅನೇಕ ವಿಚಾರಗಳು, ಅದಕ್ಕೆ ವ್ಯತಿರಿಕ್ತವಾದಂಥ ಅದಕ್ಕೆ ವಿರೋಧವಾದಂಥ ಅನೇಕ ಸಂಗತಿಗಳನ್ನು ಹೇಳ್ತಾ ಇದ್ದರು. ನಾವು ಕೌತುಕಗೊಳ್ಳಬೇಕು, ನಾವು ಚಕಿತಗೊಳ್ಳಬೇಕು, ಆಶ್ಚರ್ಯ ಆಗಬೇಕು, ಹೀಗೂ ಇರಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ಅನೇಕ ವಿಷಯಗಳನ್ನು ಅವರಿಂದ ನಾನು ತಿಳ್ಕೊಂಡಿದ್ದೇನೆ. 1981 ಇರಬೇಕು, ರಾಯಚೂರಿನಲ್ಲಿ ಅವರು ಶುರುವಾದಂಥ ಪ್ರವಚನದ ಸಂದರ್ಭದಲ್ಲಿ ಅವ್ರನ್ನ ನಾನು ಸಂದರ್ಶನ ಮಾಡಿದ್ದೆ ರಾಯಚೂರು ವಾಣಿ ಪತ್ರಿಕೆಗಾಗಿ. ಆ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಅವ್ರು ಹೇಳಿದರು. ಆಮೇಲೆ ಸಂದರ್ಶನ ಅದು ಲಿಖಿತ ರೂಪಕ್ಕೆ ತಿಳಿಸ್ಬೇಕಲ್ಲ, ಏನು ಮಾಡಬೇಕು ಅನ್ನುವಂಥ ತಿಳಿಸಿದಲ್ಲಿ ಅದನ್ನೆಲ್ಲ ಬರೆದು ಅದಕ್ಕೊಂದು ಆಕರ್ಷಕವಾದಂಥ ಒಂದು ಹೆಡ್ಲೈನ್ ಕೊಡಬೇಕು. ಆಕರ್ಷಣೆಗೋಸ್ಕರ ಆಕರ್ಷಿತ ಹೆಡ್ಲೈನ್ ಅಲ್ಲ, ಅದು ಯಾಕೆ ಆಕರ್ಷಣವಾಗಿರ್ಬೇಕಂತಂದರೆ ಓದುಗರಲ್ಲಿ ಅದು ಆಸಕ್ತಿ ಉಂಟು ಮಾಡಬೇಕು. ಸೊ ಎಲ್ಲ ನಾನು ಕಂಡೆನ್ಸ್ ಮಾಡಿ ಬರೆದು ಅದಕ್ಕೊಂದು ಶೀರ್ಷಿಕೆ ಕೊಟ್ಟೆ. ಅವ್ರು ನನಗೆ ಏನು ಹೇಳಿದ್ರು ಅದೇ ಧೋರಣೆಯನ್ನೇ ಸಂದರ್ಶನ ಇತ್ತು. ಶೂದ್ರರ ಕೈಗೆ ಸಂಸ್ಕೃತ ಕೊಡಿ ಬನ್ನಂಜೆ. ಇದು ಏನು ಬಂದ್ಬಿಡ್ತು ಫ್ರಂಟ್ ಪೇಜ್ನಲ್ಲಿ. ಅದು ಆಗಿನ ಕಾಲಕ್ಕೆ ರಾಯಚೂರು ವಾಣಿ ಒಂದು ಪ್ರಖ್ಯಾತ ಪತ್ರಿಕೆ ಆಗಿತ್ತು, ಭಾಳ ವಿಶ್ವಾಸಾರ್ಹ ಪತ್ರಿಕೆ ಆಗಿತ್ತು. ಅದು ಉಂಟು ಮಾಡಿದಂಥ ಸಂಚಲನ, ಅದು ಉಂಟು ಮಾಡಿದಂಥ ಪರಿಣಾಮ ಅದ್ಭುತವಾಗಿತ್ತು. ನಾನು ಅದು ಸಂದರ್ಶನ ಪ್ರಕಟವಾದ ದಿನೇ ನಾನು ಆಫೀಸಿಗೆ ಹೋಗ್ತಾ ಇದ್ದೆ. ಆ ಕಡೆಯಿಂದ ರಾಯಚೂರಲ್ಲಿ, ಆ ಕಡೆಯಿಂದ ಚಂಪಾ ಬರ್ತಾಯಿದ್ರು, ಚಂದ್ರಶೇಖರ್ ಪಾಟೀಲ್ರು. ನಾನು ಅವರು ಅಲ್ಲಿ ಕರ್ನಾಟಕ ಸಂಘದಲ್ಲಿ ಸೇರ್ಕೊಂಡ್ವಿ. ಅವ್ರು ನನ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿಬಿಟ್ರು. ಚಂದ್ರಶೇಖರ್ ಪಾಟೀಲ್ರು ಅವ್ರು ಏನನ್ಬೇಕು, ಯಾವ ಮಾತೇ ಆಡಲಿಲ್ಲ. ನಿಮ್ಮ ಸಂಸ್ಕೃತ ನೀವಿಟ್ಕೊಳ್ರಿ, ನಮ್ಮ ಕನ್ನಡ ನಮಗೆ ಇರಲಿ ಅಂತ ಅನ್ನುವಂಥ ಮಾತಾಡಿ ನನಗೆ ಭಾಳ ಆಶ್ಚರ್ಯವಾಗಿತ್ತು. ಇದು ಯಾಕೆ ಹೀಗೆ ಆಡಿದ್ರು ಇವರು? ನಿಮ್ಮ ಸಂಸ್ಕೃತ, ನಮ್ಮ ಕನ್ನಡ, ನೀವು ನಾವು ಅನ್ನುವಂಥ ವಿಭಜನೆ ಅವ್ರು ಯಾಕೆ ಮಾಡಿದರು ಅನ್ನುವಂಥದ್ದು ಒಂದು ರೀತಿಯಿಂದ ನನಗೆ ಅಮೂರ್ತವಾಗಿ ಏನೋ ಅನ್ನಿಸ್ತಿದೆ, ಏನೋ ಸರಿ ಇರಲಿಕ್ಕಲ್ಲ ಇವರು ಮಾಡಿದ್ದು ಅನ್ನುವಂಥದ್ದು. ಎರಡನೇದಾಗಿ ಒಂದು ಸಂತೋಷವಾಗದು ಅಂತಂದರೆ, ಒಬ್ಬ ಯಕ್ಕಚಿತ್ ಪತ್ರಕರ್ತ ಬರೆದಂಥ ಒಂದು ಸಂದರ್ಶನವನ್ನು ಓದಿ ಅದರಿಂದ ಪ್ರಭಾವಿತರಾಗಿ ಅಷ್ಟೊಂದು ಎಕ್ಸೈಟ್ ಆದ್ರಲ್ಲ ಅದು ಅನ್ನೋದು ಸಂತೋಷ ನನಗೆ ಆ ಸಂದರ್ಭದಲ್ಲಿ ಉಂಟಾಯಿತು. ಆಮೇಲೆ ಅದೇ ತಾನೇ ಆ ಗೋಕಾಕ್ ಚಳವಳಿ ಎಲ್ಲ ನಡೆದಿತ್ತು. ಆ ನಡೆದಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಪ್ರೈಮರಿ ಸಿಗಬೇಕು, ಪ್ರೈಮರಿ ಎಜುಕೇಷನಲ್ಲಿ ಸಂಸ್ಕೃತ ವಿರೋಧಿ ಭಾವನೆ ಭಾಳ ದಟ್ಟವಾಗಿತ್ತು ಅಂದಿರೋ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಬನ್ನಂಜಿಯವರು ಶೂದ್ರರೇ ಉತ್ತರಾಧಿಕಾರಿಗಳು ನಮ್ಮ ಸಂಸ್ಕೃತ ಭಾಷೆಗೆ, ಅವರಿಗೆ ಮೊದಲು ನಾವು ಸಂಸ್ಕೃತ ಕಲಿಸ್ಬೇಕು ಅನ್ನುವಂಥ ಭಾಳ ದಿಟ್ಟವಾದಂಥ ಭಾಳ ನೇರವಾದಂಥ ಮಾತುಗಳನ್ನು ಹೇಳಿದರು. ನನಗೂ ಕೂಡ ಸ್ವಲ್ಪ ಗಂದಲಕ್ಕೆ ಇಟ್ಕೊಳ್ತಾ ಅಂದಿನ ಕಾಲದ ಸಂದರ್ಭದಲ್ಲಿ ಇವ್ರು ಯಾಕೆ ಹೀಗೆ ಹೇಳಿದರು, ಇಂಥ ಜನ ಏನು ತಿಳ್ಕೊಳ್ತಾರೆ. ಆದಾಗ್ಯೂ ಕೂಡ ಒಬ್ಬ ಪತ್ರಕರ್ತನಾಗಿ ಅದನ್ನು ಅಲ್ಲಿ ನಾನು ಯಥಾವತ್ತಾಗಿ ಪ್ರಕಟಣೆ ಮಾಡಬೇಕಾಯಿತು. ಇದಾದ ನಂತರ ಇಲ್ಲಿ 1988ರಲ್ಲಿ 2 ದತ್ತಿ ಉಪನ್ಯಾಸಗಳು ನಡೆದು, ಪಾದೂರು ರಾಮಕೃಷ್ಣ ತಂತ್ರಿ ದತ್ತಿ ಉಪನ್ಯಾಸಗಳು. ಒಂದು NV ಗ್ರೌಂಡ್ನಲ್ಲಿ ನಡೀತು, NV ಸಂಸ್ಥೆಯಲ್ಲಿ, ಇನ್ನೊಂದು ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ನಡೀತು. ಆ 1988 ಫೆಬ್ರವರಿಯಲ್ಲಿ ನಾನು ಇದಕ್ಕೆ ಉಪನ್ಯಾಸಕ್ಕೆ ಹೋಗಿದ್ದೆ.
ಎರಡೇ ಕಾರಣದಿಂದ, ಒಂದು ಅವರು ಭಕ್ತನಾಗಿ ಅವ್ರ ಮೇಲೆ ಅಭಿಮಾನದಿಂದ, ಮತ್ತು ಅವ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೋಗಿದ್ದೆ. ಪತ್ರಕರ್ತನಾಗಿ ನಾನು ಹೋಗಿರಲಿಲ್ಲ. ಯಾವಾಗ ಅವರು ಕೆಲವು ವಿಷಯಗಳನ್ನು ಆಸ್ಫೋಟಕಕಾರಿಯಾದಂಥ ವಿಷಯಗಳನ್ನು ಹೇಳಕ್ಕೆ ಶುರು ಮಾಡಿದ್ರು, ನನ್ನಲ್ಲಿ ಪತ್ರಕರ್ತ ಜಾಗೃತ ಆಗಿಬಿಟ್ಟ. ನನ್ನನ್ನು ಮರ್ತೇ ಬಿಟ್ಟೆ. ನಾನು ಕೇವಲ ಪತ್ರಕರ್ತನಾಗಿಬಿಟ್ಟೆ. ಅವ್ರದ್ದೆಲ್ಲ ಕೇಳ್ಕೊಂಡು ಬಂದಮೇಲೆ ನಾನು ಅದು ರೆಡಿ ಮಾಡಿದೆ ಸ್ಟೋರಿ, ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿದ್ದೆ, ಮಾಡಿ ಅದನ್ನು ಬರೆದೆ. ಅವ್ರು ಏನು ಹೇಳಿದ್ರು ಅಂತಂದರೆ, ಉಡುಪಿಯಲ್ಲಿ ಏನು ಕನಕನ ಕಿಂಡಿ ಇದೆ, ಇವತ್ತು ನಾವೇನು ಹೇಗೆ ಆಯಿತು ಏನಿಲ್ಲ, ಅದು ಏನೆಲ್ಲ ಬೆಳೆದು ಅಂತ ನಾನೇನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಅವ್ರು ಹೇಳಿದ್ದು ಕನಕನ ಕಿಂಡಿ ಒಂದು ಕಟ್ಟುಕಥೆ. ಇದು ಉಪನ್ಯಾಸದಲ್ಲಿ ಹೇಳಿದರು. ಅದು ಕನಕದಾಸನ ಭಕ್ತರ ಭಕ್ತಿಗೆ ಒಲಿದು ಕೃಷ್ಣ ತಿರುಗಿ ದರ್ಶನ ಕೊಟ್ಟಿದ್ದಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿದರು. ಮಧ್ವಾಚಾರ್ಯರು ಪಶ್ಚಿಮಾಭಿಮುಖವಾಗಿಯೇ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ರು ಒಂದು. ಆಮೇಲೆ ಶ್ರೀಕೃಷ್ಣನಿಗೆ ಅಲ್ಲಿ ಅದು ದೇವಸ್ಥಾನ ಎಷ್ಟು ಇಕ್ಕಟ್ಟಾಗಿತ್ತು ಅಂತಂದರೆ, ಅವನಿಗೆ ಸುತ್ತ ತಿರುಗಲಕ್ಕೂ ಅವಕಾಶ ಇರಲಿಲ್ಲ ಕೃಷ್ಣನಿಗೆ. ಅಂಥ ಸಂದರ್ಭದಲ್ಲಿ ಕೃಷ್ಣ ಹೇಗೆ ಅವನು ತಿರುಗಿಬಿಟ್ಟು ಕನಕನಿಗೆ ದರ್ಶನ ಕೊಡ್ತಾನೆ ಅನ್ನುವಂಥದ್ದೆಲ್ಲ ಭಾಳ ವಿವರಣಾತ್ಮಕವಾಗಿ ಹೇಳಿದರು. ನಾನು ಅದನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ನ ಸರಿಸ್ತೀನಿ. ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ. ನನಗೆ ಭಾಳ ಹೆಮ್ಮೆ ಇದೆ ಆ ವಿಚಾರ ಓದಲಿಕ್ಕೆ. ತಮಗೆ ಅದನ್ನು ಓದಿ ಹೇಳಿಬಿಡ್ತೇನೆ. ಆಮೇಲೆ ಅದ್ರ ಏನು ಪರಿಣಾಮ ಆಯಿತು ಅನ್ನೋದನ್ನು ಹೇಳ್ತೇನೆ. The formation of Kanaka's hole on the western wall of Sri Krishna temple at Udupi was due to a mild tremor and not due to any miracle of Kanakadasa or Lord Krishna as people believe. ಅವರು ಹೇಳಿದ್ದು. ಆಮೇಲೆ attribution of formation of a hole on the wall and about the turning of Krishna's idol to give darshan to Kanaka, who was said to have been prohibited from entering into the temple, to a miracle to explain the immense devotion of Kanaka was not only ridiculous but also absurd. ಇದು ಹಾಸ್ಯಾಸ್ಪದ ಅಷ್ಟೇ ಅಲ್ಲ, ಇದೊಂದು ಅಸಂಗತವಾದಂಥದ್ದು. ಇಟ್ ಇಸ್ ಅನ್ ಅಬ್ಸರ್ಡ್, ಥಿಯೇಟರ್ ಆಫ್ ಅಬ್ಸರ್ಡ್ ಅಂತೀವಲ್ಲ ಆ ಥರದ್ದು. ಇಷ್ಟೊಂದು ಧೈರ್ಯವಾಗಿ ಇಷ್ಟೊಂದು ಆ ವಸ್ತುಸ್ಥಿತಿಯನ್ನು ಹೇಳಿದ್ರಲ್ಲ, ನನಗೆ ಭಾಳ ಆಶ್ಚರ್ಯ ಆಯಿತು. ಇದು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಬಂದಿದ್ದು ಅಷ್ಟು ಇಂಪ್ಯಾಕ್ಟ್ ಆಗಲಿಲ್ಲ. ಆದರೆ ಕನ್ನಡ ಪ್ರಭದಲ್ಲಿ ಬಂತು ನೋಡಿ, ಫ್ರಂಟ್ ಪೇಜ್ನಲ್ಲಿ ಕನಕನ ಕಿಂಡಿ ಕಟ್ಟುಕತೆ ಬನ್ನಂಜೆ ಇಷ್ಟು ಬಂತು. ಏನು ಅಲ್ಲೋಲ ಕಲ್ಲೋಲ ಆಗಿಬಿಡ್ತಾ ಅಂದರೆ ಸಂದರ್ಭದಲ್ಲಿ ಅಂತಂದರೆ, ಇಡೀ ಕುರುಬ ಜನಾಂಗ ಅವ್ರ ವಿರುದ್ಧ ಎದ್ದು ನಿಂತ್ಬಿಟ್ರು. ಕನ್ನಡ ಪ್ರಭದಲ್ಲಿ ಪ್ರತಿ ದಿವಸ ಒಂದು 10-12 ದಿವಸ ಕಾಲ 35 ಲೆಟರ್ಗಳು ಬಂದು, ಲೆಟರ್ಸ್ ಟು ದಿ ಎಡಿಟರ್ನಲ್ಲಿ. ಎಲ್ಲರೂ ಅವ್ರನ್ನ ನಿಂದಿರಿಸಿ ಅವ್ರ ಮೇಲೆ ಟೀಕಾಪ್ರಹಾರ ಮಾಡಿ ಅವರಿಗೆ ವಾಚಾಮಗೋಚರವಾಗಿ ಬೈದು ಬಂದಂಥ ಪತ್ರಗಳು ಬಂದಿದ್ದು. ಆಮೇಲೆ ಒಂದು ಅಲ್ಟಿಮೇಟ್ ಲೆಟರ್ ಬಂದ್ಬಿಡ್ತು. ಅಖಿಲ ಕರ್ನಾಟಕ ಕುರುಬರ ಸಂಘದವರು ಒಂದು ಬರೆದ್ಬಿಟ್ರು. ಏನು ಅಂತಂದರೆ, ಬನ್ನಂಜೆಯವರು ಕ್ಷಮಾಪಣೆ ಕೇಳದೇ ಇದ್ದರೆ ಅವರ ವಿರುದ್ಧ 50 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅನ್ನುವಂಥದ್ದು. ಯಾಕೆ 50 ಲಕ್ಷ ಅಂತಂದರೆ, ಅವ್ರ ಕುರುಬರ ಸಂಖ್ಯೆ ಕರ್ನಾಟಕದಲ್ಲಿ 50 ಲಕ್ಷ ಇತ್ತು ಅಂತ ಆಗಿನ ಕಾಲ. ಇದು ಸ್ವಲ್ಪ ನನಗೂ ಅಳುಕು ಉಂಟಾಗಿಬಿಡ್ತವೆ. ಯಾಕಂದ್ರೆ ಅವ್ರು ಡಿಫಮೇಷನ್ ಕೇಸ್ ಹಾಕ್ತಾರೆ, ಅವ್ರ ಮೇಲೆ ಅಷ್ಟು ಹಾಕ್ಲಿಕ್ಕೆ ಬರೋಂಗಿಲ್ಲ. ಪಬ್ಲಿಷರು, ಎಡಿಟರು, ರೈಟರು ಎಲ್ಲರೂ ಬರ್ತಾರೆ ಅದ್ರಾಗೆ. ಸೊ ಅದು ಅದೃಷ್ಟವಶಾತ್ ಅದು ಯಾವುದೂ ಆಗಲಿಲ್ಲ. ಮತ್ತೆ ಬನ್ನಂಜೆ ಅವರು ಮೌನವನ್ನೇ ವಹಿಸಿದರು. ಅವ್ರು ಯಾವುದು ಹಿ ಡಿಡ್ ನಾಟ್ ಜಾಯಿನ್ ಇಶ್ಯೂ. ಆಮೇಲೆ ನನಗೆ ಆಶ್ಚರ್ಯ ಏನು ಅಂತಂದರೆ, ಈ ಸೋ ಕಾಲ್ಡ್ ಪ್ರೋಗ್ರೆಸಿವ್ ಕರ್ನಾಟಕ ಕನಿಷ್ಠ ಒಬ್ಬ ವ್ಯಕ್ತಿಯಾದರೂ ಬನ್ನಂಜೆ ಪರವಾಗಿ ನಿಲ್ಲಿಲ್ಲ, ಬನ್ನಂಜೆ ಪರವಾಗಿ ಮಾತಾಡಲಿಲ್ಲ, ಯಾರೂ ಮಾತಾಡಲಿಲ್ಲ ರೀ. ಮೊಟ್ಟ ಮೊದಲ ನೆರವಿಗೆ ಬಂತು ಹೌ ಫ್ರೆಜೈಲ್ ಈಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇನ್ ಕರ್ನಾಟಕ. ಎಷ್ಟೊಂದು ಸೂಕ್ಷ್ಮವಾಗಿದೆ ಫ್ರೀಡಮ್ ಈ ವಾಕ್ ಸ್ವಾತಂತ್ರ್ಯ ಅನ್ನೋದು, ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು. ಅದು ನನಗೆ ಅರ್ಥ ಹೋಗಿಬಿಡ್ತು ನನಗೆ. ಸೊ ನಾವೇನಾದರೂ ಸತ್ಯವನ್ನು ನುಡಿಬೇಕಾಗಿತ್ತಂದರೆ ನಮ್ಮ ಸ್ವಂತ ರಿಸ್ಕಿನ ಮೇಲೆ ನುಡಿಬೇಕೇ ಹೊರತಾಗಿ ನಮ್ಮ ಪರವಾಗಿ ಯಾರಾದರೂ ಬರ್ತಾರೆ ನಮಗೆ ನಿಲ್ತಾರೆ ಅನ್ನೋದು ನೀವು ಶುದ್ಧ ಸುಳ್ಳು. ಅದನ್ನು ನಾವು ಅಪೇಕ್ಷಣೆ ಮಾಡಬಾರ್ದು ಸಮಾಜದಿಂದ, ಪರ್ಟಿಕ್ಯುಲರ್ಲಿ ದಿ ಪ್ರೆಸೆಂಟ್ ಸೊಸೈಟಿ. ಈಗಂತೂ ಸಿಕ್ಕಾಪಟ್ಟೆ ಇದಾಗಿಬಿಟ್ಟಿದೆ. ಸೊ ಆವಾಗ ಇಷ್ಟೆಲ್ಲ ಆದಮೇಲೆ ಅವರು ಸುಮ್ಮನೆ ಇದ್ದರು. ಮತ್ತು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಅವ್ರಿಗೆ ಕೇಳಿದೆ ನಾನು, ಬನ್ನಂಜೆ ಅವರಿಗೆ, ಇಷ್ಟೆಲ್ಲ ಕಾಂಟ್ರವರ್ಸಿ ಆಯಿತು, ಇಷ್ಟೆಲ್ಲ ಅವರು ಹೇಳಿದರು, ನೀವು ಸುಮ್ಮನೆ ಇದ್ರಲ್ಲಿ ಯಾಕೆ ನೀವು ಏನು ವಿವರಣೆ ಕೊಡಲಿಲ್ಲ, ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂತಂದ್ರೆ ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಅವ್ರಿಗೆ ನಿಜವಾಗ್ಲೂ ಆಸಕ್ತಿ ಇತ್ತು ಈ ವಿಷಯದಲ್ಲಿ ಅಂತಂದರೆ ನನ್ನ ಹತ್ತಿರ
ಸೊ ವೆಲ್ಕಮ್ ಬ್ಯಾಕ್ ಫಾರ್ ದ ಡಿಸ್ಕೋರ್ಸ್. ಅವ್ರು ಯಾರೂ ನನ್ನಲ್ಲಿ ಕೇಳಲಿಲ್ಲ. ಮತ್ತು ಯಾವುದೋ ಒಂದು ಕನಕನ ಉತ್ಸವ ಅಂತ ಯಾವುದೋ ಶತಮಾನೋತ್ಸವ ಆದಾಗ ಕುರುಬರು ಸಂಘದವರೆಲ್ಲ ಬಂದಿದ್ದರು. ಆವಾಗ ಡಿಸ್ಕಷನ್ ಆಯಿತು. ನಾ ಅವರಿಗೆಲ್ಲ ಪ್ರೂಫ್ ತೋರಿಸಿದೆ. ಅವ್ರು ಕನ್ವಿನ್ಸ್ ಆದರು ಅನ್ನುವಂಥ ಮಾತನ್ನು ನನಗೆ ಬನ್ನಂಜಿಯವರು ಮಾರನೇ ವರ್ಷ ಬಂದಾಗ ಇಲ್ಲಿ ಪ್ರವಚನಕ್ಕೆ ಬಂದಾಗ ಹೇಳಿದ್ದು. ಯಾವ ಕನಕದಾಸ ಮೌಢ್ಯದ ವಿರುದ್ಧ ಹೋರಾಡಿದ್ನೋ ಆ ಕನಕದಾಸನನ್ನು ಮೌಢ್ಯದ ಬಂಧನದಲ್ಲಿ ಇಡುವಂಥ ಪ್ರಯತ್ನಗಳು ಇವತ್ತಿಗೂ ನಡೀತಾ ಇದೆ, ಪ್ರಾಯ ಮುಂದೂ ನಡೀಬಹುದು. ಆದರೆ ವಾದರಾಜ ಸ್ವಾಮಿಗಳು ಅದೇನು ಕ್ರ್ಯಾಕ್ ಕ್ರಿಯೇಟ್ ಆಗಿತ್ತು ಅದನ್ನು ಅವರ ಮುಚ್ಚಲಕ್ಕೆ ಹೋಗಲಿಲ್ಲ. ಅಲ್ಲಿಂದಲೇ ಕನಕನ ದರ್ಶನ, ಕನಕನ ಮೇಲಿನ ಪ್ರೀತಿ ಮತ್ತು ವಿಶ್ವಾಸದಿಂದ ಅದನ್ನು ಅವರು ವಾದಿರಾಜರು ಅದನ್ನು ಅಲೋ ಮಾಡಿದರು ಅನ್ನುವಂಥ ಮಾತನ್ನು ಬನ್ನಂಜಿಯವರು ಹೇಳ್ತಾರೆ. ಆ ವಿಷಯ ಬೇರೆ. ಅಂದರೆ ನಾವು ಬರೀ ಸತ್ತಂ ಪ್ರಿಯಂ ಬ್ರುಯಾತ್ ಅಲ್ಲ, ಸತ್ಯಂ ಅಪ್ರಿಯಂನ ಬ್ರುಯಾತ್ ಅನ್ನೋದಕ್ಕೆ ಮಾತ್ರ ನಾವು ಬದ್ಧರಾಗಿದ್ದೇವೆ ಭಾರತದಲ್ಲಿ. ನನಗೆ ಭಾಳ ಕಠಿಣ ಅನ್ನಿಸ್ತದೆ. ನಮ್ಮ ಭಾರತದ ಸಮಾಜ ಪ್ರಬುದ್ಧತೆ ಯಾವಾಗ ಬೆಳೆಸ್ಕೊಳ್ತದೆ ಅಂತ, ಸತ್ಯವನ್ನು ಅರಗಿಸಿಕೊಳ್ಳುವಂಥ ಪ್ರಬುದ್ಧತೆ ಯಾವಾಗ ಬೆಳೆಸ್ಕೊಳ್ಳೋದೆ ಅನ್ನುವಂಥದ್ದು ನನಗೆ ಇದು ಅಸಾಧ್ಯವೇನೋ ಅಂತ ಅನ್ನುವಂಥ ಸ್ಥಿತಿ ಇವತ್ತು ನನಗೆ ಕಾಣಿಸ್ತಾ ಇದೆ. ಇದಾದ ಕೆಲವು ವರ್ಷಗಳ ನಂತರ ಇದನ್ನು ಸ್ವಲ್ಪ ಆಂಶಿಕವಾಗಿ ಕೊರಾಬರೇಟ್ ಮಾಡುವಂಥದ್ದು ಒಂದು ಪ್ರಸಂಗ ನಡೀತು. ಪ್ರೊಫೆಸರ್ ಎ ವಿ ನಾವಡ ಅವರು ವಿದ್ವಾಂಸರು, ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯದಲ್ಲಿ ಎರಡರಲ್ಲೂ ವಿದ್ವಾಂಸರವರು. ಅವರು ಒಂದು ವಿಷಯ ಹೇಳಿದರು. ಇದಕ್ಕೆ ಪೂರಕವಾಗಿ ಬನ್ನಂಜಿಯವರೇನು ಹೇಳಿದರು, ಅದಕ್ಕೆ ಪೂರಕವಾಗಿ ಅವ್ರು ಹೇಳಿದ್ದು ಏನು ಅಂತಂದರೆ, ಕನಕದಾಸನಿಗೆ ಕೃಷ್ಣ ಮಠದಲ್ಲಿ ಅಥವಾ ಕೃಷ್ಣನ ದೇವಸ್ಥಾನದಲ್ಲಿ ಪ್ರವೇಶ ಕೊಡ್ತಿದ್ದಿಲ್ಲ ಅನ್ನೋದು ಸುಳ್ಳು, ಅವನಿಗೆ ಪ್ರವೇಶ ಇತ್ತು ಅನ್ನೋದನ್ನು ಜರ್ಮನ್ ಬ್ಯಾಸಲ್ ಮಿಷನ್ನ ಪಾದ್ರಿ ಹರ್ಮನ್ ಮೋಗ್ಲಿಂಗ್, ಫ್ರೆಡ್ರಿಕ್ ಹರ್ಮನ್ ಮೋಗ್ಲಿಂಗ್, ಈ ವಾಸ್ ದ ಫಾದರ್ ಆಫ್ ಕನ್ನಡ ಜರ್ನಲಿಸಮ್. ಅವರು 19ನೇ ಶತಮಾನದ ಸುಮಾರು 1854-55ರಲ್ಲಿ ಒಂದು ಜರ್ಮನ್ನಲ್ಲಿ ಒಂದು ಲೇಖನ ಬರೆದಾರೆ ಈ ವಿಷಯಗಳನ್ನು ತಿಳಿಸ್ತಾ. ಆ ಲೇಖನವನ್ನು ಪ್ರೊಫೆಸರ್ ನಾವ್ಡ ಅವರು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಹೇಳಿದರು. ಅದು ಕೂಡ ಹಿಂದೂ ಪತ್ರಿಕೆಯಲ್ಲಿ ವಿವರವಾಗಿ ಪ್ರಕಟವಾಗಿದೆ. ಆದರೆ ಆ ವಿಷಯಕ್ಕೆ ಹೋಗಲಿಲ್ಲ. ಅದು ಕನಕನ ಕಿಂಡಿ ಆಯಿತು, ಅವನ ಭಕ್ತಿಗೆ ಮೆಚ್ಚಿ ಹಾಗೆ ಹೀಗೆ ಅನ್ನುವಂಥ ವಿಷಯಕ್ಕೆ ಅವ್ರು ಹೋಗಲಿಲ್ಲ. ಅದೇನೇ ಆದರೂ ಕೂಡ ಸ್ವಲ್ಪ ಕೊರಾಬರೇಟಿವ್ ಮಟೀರಿಯಲ್ ಇಲ್ಲಿ ಸಿಗ್ತದೆ. ಆಮೇಲೆ ಅವ್ರು ಹೇಳ್ತಾ ಇದ್ರು, ಈ ವಿಷಯಗಳೆಲ್ಲ ಜಿಜ್ಞಾಸೆ ನಡಿಬೇಕು, ಚರ್ಚೆ ನಡಿಬೇಕು, ಅಧ್ಯಯನ ನಡಿಬೇಕು, ಅಧ್ಯಾಪನ ನಡಿಬೇಕು, ಸಂಶೋಧನೆ ನಡಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇದು ಒಂದು ವಿಚಾರ. ಇನ್ನು ಎರಡನೇ ವಿಚಾರ ಅಂತಂದರೆ, ಮತ್ತು ಇನ್ನೊಂದು ಉಪನ್ಯಾಸದಲ್ಲಿ, ಅದೇ ದತ್ತಿ ಉಪನ್ಯಾಸದಲ್ಲಿ ಅವ್ರು ಏನು ಹೇಳಿದ್ರು, ನಾ ಹೇಳಿದ್ನಲ್ಲ ನಿಮಗೆ, ನಾವೇನು ನಂಬ್ಕೊಂಡು ಬಂದಿದ್ದೀವಿ ಕೆಲವು ವಿಚಾರಗಳನ್ನು ಸಾಂಪ್ರದಾಯಿಕ ನೆಲೆಯಲ್ಲಿ, ಅದಕ್ಕೆ ವ್ಯತಿರಿಕ್ತವಾದಂಥ ವಿರೋಧವಾದಂಥ ಹೇಳ್ತಾರೆ ಅವ್ರ ವಿಷಯಗಳನ್ನು ಅಂತ. ಅವರು ಹೇಳಿದ್ದೇನು ಅಂತಂದರೆ, ನಾವು ಸಾಮಾನ್ಯವಾಗಿ ನಾವು ತಿಳಿದಿದ್ದೇವೆ, ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರು. ಇದು ಯಾರು ಅಲ್ಲಗಳೇದಿಲ್ಲ, ಇವತ್ತು ಎಲ್ಲರೂ ಅದನ್ನೇ ಹೇಳ್ತಾರೆ, ಎಲ್ಲರೂ ನಂಬ್ಕೊಂಡು ಬಂದಿದ್ವಿ. ಆದರೆ ಬನ್ನಂಜಿಯವರು ಅಂದಿನ ಉಪನ್ಯಾಸದಲ್ಲಿ ಇದಕ್ಕೆ ತೀರಾ ವ್ಯತಿರಿಕ್ತವಾದಂಥ ವಿಚಾರ ಹೇಳಿದರು. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರಲ್ಲ, ನಿಜವಾದ ಕರ್ನಾಟಕ ಸಂಗೀತ ಪಿತಾಮಹರು ಮಧ್ವಾಚಾರ್ಯರು ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಇದನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ನಾನು ರಿಪೋರ್ಟ್ ಮಾಡಿದ್ದೀನಿ. ದಟ್ ಈಸ್ ಕರ್ನಾಟಕ್ ಮ್ಯೂಸಿಕ್ ಸ್ಕಾಲರ್ ಹ್ಯಾಸ್ ನ್ಯೂ ಥಿಯರಿ ಆನ್ ಒರಿಜಿನ್. ಇದನ್ನು ವಿವರವಾಗಿ ಹೇಳಿದರು ಅವರು. ಸೊ ಪುರಂದರದಾಸರನ್ನ ಹಾಡಿ ಹೊಗಳಿದ್ರು, ಅವ್ರದ್ದೆಲ್ಲ ಬಟ್ ವಾಸ್ತವ ಏನಿದೆ ಅನ್ನುವಂಥದ್ದು ಅವರು ಶ್ಲೋಕಗಳನ್ನು ಹೇಳುವಾಗ ಕರ್ನಾಟಕ ಸಂಗೀತವನ್ನು ಬಳಸಿನೇ ಶ್ಲೋಕಗಳನ್ನು ಹೇಳ್ತಾ ಇದ್ದರು ಮಧ್ವಾಚಾರ್ಯರು. ಅದು ಮುಂದೆ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಯರು ಮುಂತಾದವರು ಅದನ್ನು ಮುಂದುವರಿಸಿದರು. ಮತ್ತು ಪುರಂದರದಾಸರು ಅದನ್ನು ಒಂದು ಹೈಯೆಸ್ಟ್ ಲೆವೆಲ್ಗೆ ಒಂದು ಸಿಸ್ಟಮ್ಗೆ ಒಂದು ತಗೊಂಡು ಹೋದರು ಅನ್ನುವಂಥ ಮಾತನ್ನು ಅದು ಅವ್ರು ಹೇಳಿದ್ದು. ಅವತ್ತಿನ ಆ ಉಪನ್ಯಾಸ ಸಂದರ್ಭದಲ್ಲಿ ಇಲ್ಲಿ ಇದ್ದಾರೆ ಡಾಕ್ಟರ್ ಶೈಲಾಜ ಕೊಪ್ಪರ್ ಅವರು ಇದರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಅವರೇ ಸ್ವಾಗತ ಮಾಡಿದರು, ಇಲ್ಲಿ ಕೂತ್ಕೊಂಡಿದ್ದಾರೆ ಅವರು. ಇವೆರಡು ವಿಚಾರಗಳು ಏನಿದೆ ಇಷ್ಟೇ ಅಲ್ಲ. ಆಮೇಲೆ ಅವ್ರು ಹೇಳ್ತಾ ಇದ್ದರು, ಈಗ ನಾವು ಸಾಮಾನ್ಯವಾಗಿ ಮಾಧ್ವ ಮಠಗಳಲ್ಲಿ ಏನು ಮಾಡ್ತೀರಿ, ಸುಧಾ ಮಂಗಳೋತ್ಸವ ಅಂತ ಮಾಡ್ತೀವಿ. ಅಷ್ಟಮಠಗಳಲ್ಲೂ ಮಾಡ್ತಾರೆ, ಮಧ್ವಾಚಾರ್ಯರು ಎಲ್ಲ ಮಠಗಳಲ್ಲೂ ಮಾಡ್ತಾರೆ. ಇವರು ಅದು ಇನ್ನೊಂದು ಅಭಿಪ್ರಾಯ ಇತ್ತು ಇವ್ರದ್ದು. ಏನು ಅಂತಂದರೆ, ನಿಜವಾಗಿ ಮಾಡಬೇಕಾದಂಥ ಮಂಗಳ ಅಂತಂದರೆ ಸರ್ವಮೂಲ ಗ್ರಂಥಗಳ ಮಂಗಳ ಆಗಬೇಕು. ಮಧ್ವಾಚಾರ್ಯರ ಒರಿಜಿನಲ್ ಗ್ರಂಥಗಳೇನಿವೆ ಅದರ ಮಂಗಳ ಆಗಬೇಕು ಅನ್ನುವಂಥದ್ದು ಮಾತನ್ನು ಇದು ಎಷ್ಟು ಜನ ನಮ್ಮ ಮಾಧ್ವ ಮಠಾಧಿಪತಿಗಳು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಅವರು ಅದನ್ನು ಮಾತ್ರ ಅದು ಹೇಳಿದ್ದು. ಆಮೇಲೆ ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳ್ತೇನೆ.
ನಿಮಗೆ ಎಲ್ರಿಗೂ ಗೊತ್ತು ಕೃಷ್ಣನ ಮೊದಲ ಸಂತಾನ ಯಾವುದು ಅಂತ. ಕೃಷ್ಣನ ಮೊದಲ ಮಗ ಯಾರು? ಕೃಷ್ಣ ಮತ್ತು ರುಕ್ಮಿಣಿಗೆ ಜನಿಸಿದಂಥ ಪ್ರದ್ಯುಮ್ನ ಮೊದಲ ಮಗ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ವಿಷಯ. ಆದರೆ ಬನ್ನಂಜ ಗೋವಿಂದಾಚಾರ್ಯರ ಪ್ರಕಾರ ಕೃಷ್ಣನಿಗೆ ವಿವಾಹ ಪೂರ್ವದಲ್ಲೇ ಒಂದು ಸಂತಾನ ಇತ್ತು, ವಿವಾಹೇತರವಾದ ಒಂದು ಸಂತಾನ ಇತ್ತು. ನಾವು ಇವತ್ತಿನ ಸಂದರ್ಭದಲ್ಲಿ ಅದನ್ನು ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತೀವೋ ಅಥವಾ ಏನಾರೋ ಅನ್ನಲಿ, ಬಟ್ ಆಗಿನ ಕಾಲದಲ್ಲಿ ಕೇವಲ 12 ವರ್ಷದ ವಯಸ್ಸು ಇದ್ದಾಗ ಕೃಷ್ಣ ಬಲರಾಮ ಕೂಡಿ ಮಥುರೆಗೆ ಹೋಗ್ತಾರೆ. ಅಲ್ಲಿ ಕಂಸನ ವಧೆ ಮಾಡ್ತಾರೆ. ಅಲ್ಲಿ ಆ ಮಥುರೆಯ ರಾಜಬೀದಿಯಲ್ಲಿ ಹೋಗುವಾಗ ಒಬ್ಬ ಯುವತಿ, ಅವಳು ನೋಡ್ಲಿಕ್ಕೆ ಭಾಳ ಚಂದಿರ್ತಾಳೆ, ಭಾಳ ಸುಂದರವಾಗಿರ್ತಾಳೆ. ಆದರೆ ಬೆನ್ನು ಗೂನಾಗಿಬಿಟ್ಟಿರ್ತದೆ, ಗೂನು ಬೆನ್ನಿನ ಹುಡುಗಿ. ಅವಳು ಗಂಧ ತೊಗೊಂಡು ಹೋಗ್ತಿರ್ತಾಳೆ ಕಂಸನಿಗೆ. ಅದಕ್ಕೆ ಪ್ರತಿನಿತ್ಯದ ಕಾಯಕ ಅವಳು. ಕಂಸನಿಗೆ ಹೋಯ್ದು ಗಂಧ ಕೊಡೋದು, ಗಂಧ ಪೂಜಿಸ್ಕೊಳ್ತಿದ್ದವನು. ಕೃಷ್ಣ ಅವಳನ್ನ ಭೇಟಿ ಆಗ್ತಾನೆ ಬೀದಿಯಲ್ಲಿ. ಎಲ್ಲಿಗೆ ಹೊಂಟಿದ್ದೇನೆ? ಕಂಸನ ಹತ್ರ. ಏನು ತೊಗೊಂಡು? ಗಂಧ. ಈ ಗಂಧ ನನಗೆ ಕೊಡು ಅಂತಾನ. ಅವನು ಅವಳಿಗೆ ಏನೋ ಒಂದು ವಿಪರೀತ ಭಾವ ಬಂದ್ಬಿಟ್ಟು ಇವರಿಬ್ಬರು ನೋಡಿ ಇವ್ರು ಯಾರೋ ಮಹಾಪುರುಷರು ಇರ್ಬೇಕು ಅಂತ ಹೇಳಿದು ಎಲ್ಲ ಗಂಧ ಕೊಟ್ಬಿಡ್ತಾರೆ. ಅವರೆಲ್ಲ ಗಂಧ ಇಬ್ಬರು ಹಚ್ಕೊಂಡ್ಬಿಡ್ತಾರೆ, ಅಣ್ಣ ತಮ್ಮಂದರು. ಆವಾಗ ಕೃಷ್ಣ ಏನು ಮಾಡ್ತಾನೆ, ಹಚ್ಕೊಂಡ್ಮೇಲೆ ಅವಳನ್ನ ಹಿಡಿದಿಟ್ಟು ಅವಳ ಕಾಲ ಮೇಲೆ ತನ್ನ ಕಾಲಿಟ್ಟು ಆ ಗೂನನ್ನು ಗಟ್ಟಿಯಾಗಿ ಈ ಕಡೆ ನಟಿಸ್ಬಿಡ್ತಾನೆ. ಅವಳು ನೇರವಾಗಿ ಬಿಡ್ತಾಳೆ ಸೀದಾ. ಇಂಥ ಸ್ಫುರದ್ರೂಪಿ ಹೆಣ್ಮಗಳವಳು. ಅದೊಂದು ಅವಳಿಗೆ ಮರುಜನ್ಮ ಬಂದಂಗೆ ಆಗಿಬಿಡ್ತು. ಆಮೇಲೆ ಅವಳು ಹೇಳ್ತಾಳೆ, ನೀವು ದಯಮಾಡಿ ನನ್ನ ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ. ಅವಳ ಹೆಸರು ಸೈರಂದ್ರಿ ಅಂತ, ಆ ಹುಡುಗಿ ಹೆಸರು. ಆಯಿತು, ನಾನು ಎಲ್ಲ ಕೆಲಸಗಳ ಮುಗಿಸ್ಕೊಂಡು ಬಂದಮೇಲೆ ಪ್ರಯತ್ನ ಮಾಡ್ತೀನಿ ಮನೆಗೆ ಬರಲಿಕ್ಕೆ ಅಂತ. ಆಮೇಲೆ ಅವನು ಎಲ್ಲ ಕಂಸನ ವಧೆ ಆಯಿತು, ಎಲ್ಲ ಆಯಿತು. ಕೊನೆ ಅವನ ಐಟಿನರಿ ಒಳಗೆ ಇದು ಅವಳ ಮನೆಗೆ ಹೋಗಿ ಅವಳ ಹತ್ರ ಇರ್ತಾನೆ. ಅವಳು ತನ್ನನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ತಾಳೆ ಶ್ರೀಕೃಷ್ಣನಿಗೆ. ಶ್ರೀಕೃಷ್ಣನಿಂದಾಗಿ ಅವಳಿಗೆ ಒಂದು ಮಗು ಹುಟ್ಟುತ್ತದೆ. ಆ ಮಗುವಿನ ಹೆಸರು ವಿಶೋಕ. ಅವನು ಮಹಾಭಾರತ ಯುದ್ಧದಲ್ಲಿ ಭೀಮನ ಸಾರಥಿಯಾಗಿ ಕೆಲಸ ಮಾಡಿದವನು. ತಂದೆ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾದರೆ ಮಗ ಭೀಮನ ಸಾರಥಿಯಾಗಿದ್ದ ಅನ್ನುವಂಥ ವಿಚಾರವನ್ನು ಬನ್ನಂಜೆಯವರು ತಮ್ಮ ಈ ಪುಸ್ತಕದಲ್ಲಿ, ಭಾಗವತ ಸಂಗ್ರಹ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದೇನು ಹೇರ್ಸಿ ಅಲ್ಲ, ಯಾವುದು ಹೇಳಿ ಕೇಳಿ ನಾನು ಹೇಳಿದ್ದಲ್ಲ. ಸಂಪೂರ್ಣ ವಿವರ ಇದರಲ್ಲಿದೆ, 140ನೇ ಪುಟದಲ್ಲಿದೆ. ತಾವು ಇದನ್ನು ಓದ್ಕೊಳ್ಬೋದು. ಹೀಗೆ ವ್ಯವಸ್ಥೆ ಅರಗಿಸಿಕೊಳ್ಳದಂತಹ, ಸಂಪ್ರದಾಯ ಅದನ್ನು ಮಾನ್ಯ ಮಾಡದೇ ಇರುವಂತಹ ಅನೇಕ ಈಗಾಗಲೇ ನಮ್ಮ ಜೋಶಿಯವರು ಹೇಳಿದ್ರು ಕೆಲವು ವಿಚಾರಗಳನ್ನು. ಗಯಕ್ಕೆ ಹೋದಾಗ ಅಥವಾ ಬದರಿಗೆ ಹೋಗಿ ಬದನೆಕಾಯಿ ಬಿಟ್ಟು ಬರ್ತಾರಂತೆ. ಏನು ಅದರಲ್ಲಿ ವಿಶೇಷ? ಇಲ್ಲೇ ಬಿಡ್ಬೋದಲ್ಲ ನೀವು. ವೈ ಶುಡ್ ಒನ್ ಗೋ ಟು ಬದರಿ, ಗಯಾ, ಕಾಶಿ ಅಲ್ಲೆಲ್ಲ ಹೋಗಿ ಬಿಡೋದ್ರ ಏನರ್ಥ? ಸೊ ಎಷ್ಟೊಂದು ವಿಚಾರಗಳಿವೆ. ನಾವು ಯಾಕೆ ಮುದ್ರೆಗಳನ್ನು ಹಚ್ಚಿಕೋ, ಊರ್ಧ್ವಪುಂಡ್ರಗಳನ್ನು ಹಚ್ಕೋಬೇಕು? ಅದು ಇದು ಯಾವುದಕ್ಕೂ ಏನು ಅರ್ಥ ಇಲ್ಲದೇ ಮಾಡ್ತಕ್ಕಂಥ ಎಲ್ಲ ಕಾಯಕಗಳು ಇವತ್ತೊಂದು ಆಚರಣಾ ಸ್ವರೂಪದಲ್ಲಿ ಉಳ್ಕೊಂಡು ಬಿಟ್ಟಿವೆ ಹೊರತಾಗಿ ಅದಕ್ಕೆ ಸೈಂಟಿಫಿಕ್ ಆದಂಥ ಜ್ಞಾನ, ಭಕ್ತಿ, ವೈರಾಗ್ಯದ ಮೂಲವಾದಂಥ ಯಾವುದನ್ನೂ ನಾವು ಪರಿಗಣಿಸದೆ ಮಾಡುವಂಥ ವಿಚಾರಗಳು ಅವರಿಗೆ ಸರಿ ಬರ್ತಿರಲಿಲ್ಲ. ಇನ್ ಎ ವೇ ಹಿ ವಾಸ್ ಎ ರಿಬಲ್ ಇನ್ ದ ಸಿಸ್ಟಮ್. ಬನ್ನಂಜೆ ಗೋವಿಂದಾಚಾರ್ಯ ವಾಸ್ ಎ ರಿಬಲ್. ಅವರು ಸಂಪ್ರದಾಯಕ್ಕೆ ಬದ್ಧರಾಗಿದ್ದುಕೊಂಡು ಕೂಡ ಸಂಪ್ರದಾಯಕ್ಕೆ ವ್ಯತಿರಿಕ್ತವಾದಂಥ ಪ್ಯೂರ್ಲಿ ಬೇಸ್ಡ್ ಆನ್ ಸೈನ್ಸ್, ಪ್ಯೂರ್ಲಿ ಬೇಸ್ಡ್ ಆನ್ ರ್ಯಾಷನಲ್ ಥಿಂಕಿಂಗ್ ಅದನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ಇದು ನನಗೆ ಬಹಳ ಇಷ್ಟವಾಗಿತ್ತು. ಇವತ್ತಿಗೂ ಕೂಡ ಪ್ರಾಯ ನನ್ನ ಬರವಣಿಗೆಯಲ್ಲಿ ಅದು ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಅದು ನನ್ನನ್ನು ಪ್ರಭಾವಿಸಿದೆ ಅನ್ನುವಂಥ ಮಾತನ್ನು ಭಾಳ ನಿಸ್ಪೃಹತೆಯಿಂದ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಒಂದು 8 ತಿಂಗಳಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಯಾರೋ ನನಗೆ ಬಂದು ಹೇಳಿದರು. ಆವಾಗಲೇ ನನಗೆ ತಳಮಳ ಶುರುವಾಯಿತು. ಅಯ್ಯೋ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೂ ಒಂದು ಮಾತಾಡುವಂಥ ಅವಕಾಶ ಸಿಕ್ಕರೆ ಚೆನ್ನಾಗಿರ್ತಿತ್ತೇನೋ ಅಂತ. ಆಮೇಲೆ 2 ತಿಂಗಳಾದ್ಮೇಲೆ ಮತ್ತೆ ಬಂದು ಹೇಳಿದ್ರು, ಇಲ್ಲೆಲ್ಲ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ಬೇಕಂತ ಮಾಡಿದ್ದಾರೆ ಅಂತ ಹೇಳಿದರು ಅಂತ. ಭಾಳ ಚಲೋ ಆಯ್ತು ಅಂದೆ. ಆಮೇಲೆ ಮೊನ್ನೆ ಒಂದು 8 ದಿವಸದಿಂದ ವಿಠ್ಠಲ ಅಂದೋಲ ಅವರು ಮತ್ತು ಕುಲಕರ್ಣಿ ಅವರು ಇಬ್ಬರು ಮನೆಗೆ ಬಂದು ಹೇಳಿ ಮಾಡಿದ್ಮೇಲೆ ಭಾಳ ಸಂತೋಷ ಆಯಿತು. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಒಬ್ಬ ಪತ್ರಕರ್ತನಾಗಿ ನಾನು ಕಂಡುಕೊಂಡಂಥ ರೀತಿ ಮತ್ತು ಅದರಿಂದ ನನ್ನ ಪತ್ರಿಕೋದ್ಯಮ ಬರವಣಿಗೆಯ ಮೇಲೆ ಮತ್ತು ನನ್ನ ಸಾಹಿತ್ಯದ ಬರವಣಿಗೆ ಮೇಲೆ ಉಂಟಾದಂಥ ಪ್ರಭಾವ ಇವೆಲ್ಲವುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಅವರಿಗೂ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದವರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.